ಮೊದಲನೇದಾಗಿ ನನ್ನ ಸಬ್ಸ್ಕ್ರೈಬರ್ಸ್ಗೆಲ್ಲರೂ ಕೂಡ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆ ಅಂತಂದರೆ ಇವತ್ತು ನಮ್ಮ ಒಂದು ಚಾನಲಲ್ಲಿ 4 ಲಕ್ಷ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ. ಅದಕ್ಕೆಲ್ಲ ಕಾರಣ ನೀವುಗಳೇ. ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದಿದ್ರೆ ಖಂಡಿತವಾಗ್ಲೂ ನನ್ನ ಚಾನಲಲ್ಲಿ 4 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗ್ತಿರ್ಲಿಲ್ಲ. ಸೊ ಹಾಗಾಗಿ ನಿಮ್ಮೆಲ್ಲರ ಮೇಲೂ ಕೂಡ ನನಗೆ ತುಂಬ ಪ್ರೀತಿ ಇದೆ. ಬಿಗ್ ರೆಸ್ಪೆಕ್ಟ್ ನಿಮ್ಮೆಲ್ರಿಗೂ ಕೂಡ. ಯಾವಾಗಲೂ ಕೂಡ ನಿಮ್ಮನ್ನು ನಾನು ಮರೆಯಲ್ಲ ಗೈಸ್ ನನ್ನ ಲೈಫಲ್ಲಿ. ಯಾಕೆಂದರೆ ನನ್ನ ಲೈಫಲ್ಲಿ ಏನಂತೀರ ಗೇಮ್ ಚೇಂಜ್ ಆಗಿದ್ದೆ ಈ ಒಂದು ಯೂಟ್ಯೂಬೇ, ಆಯಿತಾ, ಯೂಟ್ಯೂಬಿಂದನೇ. ಸೊ ಹಾಗಾಗಿ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ, ಇವತ್ತು 0 to 400K ಯಾವ ಥರ ಇತ್ತು ನನ್ನ ಜರ್ನಿ ಅಂತ ಇವತ್ತು ನಾನು ನಿಮ್ಮ ಮುಂದೆ ಸಣ್ಣದಾಗಿ ಶೇರ್ ಮಾಡೋದಕ್ಕೆ ಬಂದಿದ್ದೀನಿ. ವಿಡಿಯೋ ನೋಡಿ ಏನು ಅನ್ನಿಸ್ತು ಅಂತ ಆಮೇಲೆ ನನಗೆ ಕಮೆಂಟ್ ಮಾಡಿ. ಓಕೆ, ಮೊದಲನೇದಾಗಿ ಒಂದು ವ್ಯಕ್ತಿ ಯೂಟ್ಯೂಬ್ಗೆ ಬಂದು ಯಾರದೇ ಒಂದು ಸಪೋರ್ಟ್ ಇಲ್ದೇ, ಯಾರು ಗೊತ್ತಿಲ್ಲದೇ ಝೀರೋಯಿಂದ ಸ್ಟಾರ್ಟ್ ಮಾಡೋದಿದೆ ನೋಡಿ. ಝೀರೋಯಿಂದ ಸ್ಟಾರ್ಟ್ ಮಾಡಿ 10, 20, 100, 200, 300, 1000 ಈ ಥರ ಸಬ್ಸ್ಕ್ರೈಬರ್ಸ್ನ ಮಾಡೋದಿದೆ ನೋಡಿ. ಅದು ತುಂಬ ಕಷ್ಟ ಇದೆ. ಓಕೆ, ಸೊ ಇವತ್ತು ಬೆಳಿಬೇಕು ಅಂತಂದರೆ ಏನಾದರೂ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡ್ತು ಅಂತಂದರೆ ನೀವು ಬೂಮ್ ಅಂತ ನೀವು ಸೋಷಿಯಲ್ ಮೀಡ್ಯಾದಲ್ಲಿ ಟ್ರೆಂಡಿಂಗ್ ಆಗ್ಬೋದು. ಬಟ್ ನನ್ನ ಮೈಂಡ್ಸೆಟ್ ಯಾವ ಥರ ಅಂತಂದರೆ, ನಾವು ಏನು ಮಾಡ್ತೀವೋ ಅದು ಕರೆಕ್ಟಾಗಿ ಮಾಡಬೇಕು ಅನ್ನೋದು ನನ್ನ ಮೈಂಡ್ಸೆಟ್. ನನಗೆ ಎಲ್ಲ ವೀಡಿಯೋನೂ ಕೂಡ ಎಲ್ಲರೂ ನೋಡಬೇಕು, ಅಷ್ಟು ಜನ ನೋಡಬೇಕು, ಇಷ್ಟು ಜನ ನೋಡಬೇಕು ಅನ್ನೋ ಹುಚ್ಚು ನನಗಿಲ್ಲ ನನ್ನ ಮೈಂಡಲ್ಲಿ. ಯಾಕೆ ಅಂತಂದರೆ ನಾನು ಏನು ಮಾಡ್ತಾಯಿದ್ದೀನಿ ಅದು ಕರೆಕ್ಟಾಗಿ ಮಾಡಿರಬೇಕು. ಅದು ನೋಡೋರಿಗೆ ನನ್ನ ಮೇಲೆ ಒಂದು ರೆಸ್ಪೆಕ್ಟ್ ಬಿಲ್ಡ್ ಆಗಬೇಕು, ಆಯಿತಾ. ಅದನ್ನು ಬಿಟ್ಟು ಇವ್ನು ಯಾವನ ಗುರು ಅಂತ ಅನ್ಬಾರ್ದು, ಆಯಿತಾ. ಸೊ ಅಂದರೆ ಈಗ ನಾನು ಫಾಲೋವರ್ಸ್ ತೊಗೊಂಡು ನಾನು ಎಲ್ಲಿ ಬೇಕಾದರೂ ಹೋದ್ರೂ ಗುರುತಿಸ್ತಾರೆ, ಫೋಟೋ ತಗೋತಾರೆ, ಅವೆಲ್ಲ ಮಾಡ್ತಾರೆ, ಆಯಿತಾ. ಬಟ್ ಯಾವ ಥರ ಗುರುತಿಸ್ಕೊಳ್ತಾ ಇದ್ದೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಇವಾಗೆಲ್ಲ ತುಂಬ ಜನ ಶಾರ್ಟ್ಕಟ್ಗಳಿಗೆ ಬಿದ್ದುಬಿಡ್ತಾರೆ. ಯಾರು ಮಾಡದೇ ಇರೋದು ಏನಾದ್ರು ಒಂಥರ ಡಿಫ್ರೆಂಟಾಗಿ ಮಾಡ್ಬಿಡೋದು, ಉಲ್ಟಂಪಲ್ಟ ಕೆಲಸಗಳು ಮಾಡೋದು, ಈ ಥರದ್ದು ತುಂಬ ಜನ ಆಯ್ಕೆ ಮಾಡ್ಕೊಳ್ತಾರೆ. ಬಟ್ ನನಗೆ ಅದು ಪರ್ಸ್ನಲಿ ಇಷ್ಟ ಆಗಲ್ಲ. ಯಾಕೆಂತಂದರೆ ನಮ್ಮನ್ನು ಹೆಂಗೆ ನೋಡ್ತಾರೆ ಆಡಿಯನ್ಸ್ಗಳು, ಅದೇ ಥರ ನಮ್ಮ ಪೇರೆಂಟ್ಸ್ನೂ ನೋಡ್ತಾರೆ. ಓಕೆ, ಸೊ ಇದೊಂದನ್ನು ಮಾತ್ರ ಯಾವತ್ತೂ ಕೂಡ ಮರಿಬೇಡಿ. ಸೊ ನಾವು ಏನು ಮಾಡಿರ್ತೀವಿ ಅದು ನಮ್ಮ ಫ್ಯಾಮಿಲಿ ಮೇಲೂ ಕೂಡ ಏನಾಗುತ್ತೆ, ಪ್ರೊಜೆಕ್ಟ್ ಆಗುತ್ತೆ, ಆಯಿತಾ. ಅವರನ್ನು ಕೂಡ ಅದೇ ಥರ ನೋಡ್ತಾರೆ. ಸೊ ಫಸ್ಟ್ ಆಫ್ ಆಲ್ ನಮ್ಮ ತಂದೆ ತಾಯಿಗಳು ಅವರು ಯಾವ ಥರ ಅಂತಂದರೆ ಒಳ್ಳೆ ಒಂದು ರೆಸ್ಪೆಕ್ಟ್ಫುಲ್ ಲೈಫನ್ನು ಮಾಡಿರ್ತಾರೆ. ನಾವು ಇಲ್ಲೇನೋ ಯೂಟ್ಯೂಬ್ ಬಂದ್ಬಿಟ್ಟು ಲೈಫನ್ನು ಹಾಳು ಮಾಡಿಬಿಟ್ರೆ ನಮ್ಮ ಲೈಫಿಂದ ಅವ್ರನ್ನೂ ಕೂಡ ಹಂಗೆ ನೋಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಅಲ್ವಾ. ಸೊ ಹಾಗಾಗಿ ರೆಸ್ಪೆಕ್ಟ್ಫುಲ್ಲಾಗಿ ಇರಬೇಕು, ಅದು ನನ್ನ ಒಂದು ಇಂಟೆನ್ಷನ್. ಹಾಗಾಗಿ ಎಷ್ಟು ಸಮಯ ಆದರೂ ಪರವಾಗಿಲ್ಲ, ನಿಧಾನಕ್ಕೆ ಸಮಸ್ಯೆ ಇಲ್ಲ, ಆಯಿತಾ. ಎಷ್ಟು ಜನ ನೋಡಿದ್ರೂ ಪರವಾಗಿಲ್ಲ, ಕರೆಕ್ಟಾಗಿ ಒಳ್ಳೆ ರೀತಿ ಮಾಡಬೇಕು ಅಂತ ಮಾಡ್ಕೊಂಡು ಬಂದೆ. ಇವತ್ತು ಇಲ್ಲಿಗೆ ಬಂದಿದ್ದೀನಿ ಅಂತಂದರೆ ಎಲ್ಲ ದೇವರ ಆಶೀರ್ವಾದ. ನೀವೆಲ್ಲ ಅಷ್ಟು ನನ್ನನ್ನು ಇಷ್ಟಪಟ್ಟಿದ್ದೀರಾ, ಅಷ್ಟು ಪ್ರೀತಿ ಕೊಟ್ಟಿದ್ದೀರಾ. ಅದಕ್ಕೋಸ್ಕರ ಈ ಒಂದು 4 ಲಕ್ಷ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡೋದಕ್ಕೆ ಸಾಧ್ಯ ಆಯಿತು. ಓಕೆ, ಮೊದಲನೇದಾಗಿ ನಿಮ್ಮೆಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಈಗ ಈ ಒಂದು 4 ಲಕ್ಷ ಸಬ್ಸ್ಕ್ರೈಬರ್ಸ್ ಏನು ಮಾಡಿದ್ದೀನಿ, ಇದು ನನಗೆ ಒಂಥರ ತುಂಬ ಪ್ರೌಡ್ ಫೀಲಿಂಗ್ ಇದೆ, ಆಯಿತಾ. ಯಾಕೆಂತಂದರೆ ನಾನು ಪ್ರತಿ ಕ್ಷಣವೂ ಕೂಡ ಎಂಜಾಯ್ ಮಾಡ್ತೀನಿ, ಖುಷಿ ಪಡ್ತೀನಿ. ಯಾಕೆಂತಂದರೆ ನಾನು ಕಷ್ಟಪಟ್ಟಿರ್ತೀನಲ್ವ, ಅದಕ್ಕೋಸ್ಕರ ಖುಷಿ ಪಡ್ತೀನಿ. ತುಂಬ ಜನಕ್ಕೆ ಅನ್ನಿಸ್ತಾ ಇರುತ್ತೆ, ಇವರೆಲ್ಲ ಏನು ಗುರು ಏನು ಮಾಡಿದ್ದೀವಿ ಅಂತ ಸೆಲೆಬ್ರೇಟ್ ಮಾಡ್ತಾರೆ, ಇನ್ನೊಂದು ಮಾಡ್ತಾರೆ, ಮತ್ತೊಂದು ಅಂತ ಎಲ್ಲ ಇದು ಮಾಡ್ತಾ ಇರ್ತಾರೆ. ನೀವು ಸಿಲ್ವರ್ ಪ್ಲೇ ಬಟನ್ ಓಪನ್ ಮಾಡಿದಾಗ ಅಥವಾ ಇನ್ನೊಂದು ಫಸ್ಟ್ ಪೇಮೆಂಟ್ ಬಂತು ಅದು ಇದು ಅಂತ ವೀಡಿಯೋ ಮಾಡಿದಾಗ ಇವರೆಲ್ಲ ಏನು ದೊಡ್ಡ ಅಚೀವ್ ಮಾಡಿದ್ದಾರೆ ಅಂತ ಇವರೆಲ್ಲ ಈ ಥರ ಎಲ್ಲ ಮಾಡ್ತಾರೆ ಯೂಟ್ಯೂಬಲ್ಲಿ ಅಂತ ಅಂತಾರೆ. ಬಟ್ ನನಗೆ ಅದು ಇಷ್ಟ ಆಗಲ್ಲ. ನಾನು ಏನು ಮಾಡ್ತಾಯಿದ್ದೀನಿ, ಅದೇನು ಮಾಡಿರ್ತೀವಿ ಅದನ್ನ ನಾವು ಸೆಲೆಬ್ರೇಟ್ ಮಾಡಬೇಕು, ಆಯಿತಾ. ಸೊ ಅದು ನಿಮಗೊಂದು ಮೋಟಿವೇಶನ್ ಕೊಡುತ್ತೆ. ನೀವು ನೆಕ್ಸ್ಟು ಕೆಲಸ ಮಾಡೋದಕ್ಕೆ ಅದೊಂಥರ ಬೆನ್ನು ತಟ್ಟೋ ಥರ ಆಗುತ್ತೆ. ಸೊ ಇಲ್ಲಿ ಯಾರು ನಿಮಗೆ ಬಂದು ತಟ್ಟಲ್ಲ, ಆಯಿತಾ. ಸೊ ಇಲ್ಲಿ ನೀವೇ ತಟ್ಕೊಂಡು ಮುಂದಕ್ಕೆ ಹೋಗಬೇಕು. ಸೊ ತುಂಬ ಸಲ ನನಗೂ ಕೂಡ ತುಂಬ ಸಮಸ್ಯೆಗಳಾಗಿದೆ. ಕೆಲವರು ಕೆಟ್ಟದಾಗಿ ಕಮೆಂಟ್ಸ್ ಮಾಡುವಂಥದ್ದು, ಕೆಲವರು ಬ್ಯಾಡ್ ಇಂಪ್ರೆಷನ್ಸ್ಗಳನ್ನ ತರಿಸುವಂಗೆ ಮಾಡುವಂಥದ್ದು, ಕೆಲವರು ಇಂಡೈರೆಕ್ಟಾಗಿ ನಮ್ಮ ಬಗ್ಗೆ ವೀಡಿಯೋ ಮಾಡುವಂಥದ್ದು, ಈ ಥರ ಎಲ್ಲ ಮಾಡಿದ್ದಾರೆ, ಆಯಿತಾ. ಬಟ್ ಅದು ಯಾವುದೂ ಕೂಡ ನನಗೆ ಅಂದರೆ ಏನಂತೀರ ಅದು ಯಾವುದೂ ಕೂಡ ನನ್ನ ನಿಲ್ಲಿಸಿಲ್ಲ, ಆಯಿತಾ. ಇವಾಗಲೂ ನೀವು ನೋಡ್ಬೋದು ನಾನು ಯೂಟ್ಯೂಬಲ್ಲಿ ಯಾವ ಥರ ವೀಡಿಯೋಸ್ ಹಾಕ್ತೀನಿ ಅಂತಂದರೆ ಪ್ರತಿದಿನ ವೀಡಿಯೋಸ್ಗಳು ಹಾಕ್ತಾ ಇರ್ತೀನಿ, ಆಯಿತಾ. ಪ್ರತಿದಿನ ವೀಡಿಯೋಸ್ಗಳು ಯಾಕೆ ಹಾಕ್ತೀನಿ, ನನಗೇನು ತಲೆ ಕೆಟ್ಟಾಯ್ತಾ, ನನಗೇನು ಮಾಡೋಕ್ಕೆ ಬೇರೆ ಏನು ಕೆಲಸ ಇರಲ್ವಾ, ಖಂಡಿತವಾಗ್ಲೂ ಇರುತ್ತೆ ಅಲ್ವಾ. ಸೊ ಅದನ್ನೆಲ್ಲ ಬಿಟ್ಟು ಕೂಡ ನಾನು ಇದನ್ನು ಮಾಡ್ತಾಯಿದ್ದೀನಿ ಅಂತಂದರೆ ನಾನು ಅಷ್ಟು ಕಮಿಟ್ಮೆಂಟ್, ಅಷ್ಟು ಒಂದು ಡೆಡಿಕೇಶನ್ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಅಂತಂದರೆ ಅಲ್ಲಿ ನನಗೇನು ಸಿಗಬೇಕು, ಏನು ವ್ಯಾಲ್ಯೂ ಸಿಗಬೇಕು ಅದು ಸಿಗುತ್ತೆ ಅಲ್ವಾ. ಸೊ ಹಾಗಾಗಿ ಬರುವಂಥ ಯೂಟ್ಯೂಬರ್ಸ್ಗಳು ಯಾರ್ಯಾರು ಇದ್ದೀರೋ, ಸಬ್ಸ್ಕ್ರೈಬರ್ಸ್ ಇಲ್ಲ, ವ್ಯೂಸ್ ಇಲ್ಲ, ಇನ್ನೊಂದಿಲ್ಲ ಅಂತ ಮತ್ತೊಂದು ಕೊರಗಬೇಡಿ, ಆಯಿತಾ. ಕಂಟೆಂಟ್ಸ್ಗಳನ್ನ ಮಾಡಿ, ವೀಡಿಯೋಸ್ಗಳನ್ನ ಹಾಕಿ, ಒಳ್ಳೆ ಥರ ಮಾಡಿ, ಒಳ್ಳೆಯದು ಮಾಡ್ತು ಅಂತಂದರೆ ಒಳ್ಳೆಯದು ಒಂದಲ್ಲ ಒಂದಿನ ಹಾಗೆ ಆಗುತ್ತೆ. ಆದಾಗ ನಿಮ್ಮನ್ನು ಯಾರೂ ತಡೆಯೋಕ್ಕಾಗಲ್ಲ. ಈಗ ನಮ್ಮನ್ನು ಯಾರು ತಡೀತಾರಪ್ಪ, ಆಯಿತಾ. ಇನ್ ಕೇಸ್ ಏನಾದ್ರು ತಡೆದ್ರೂ ಕೂಡ ನಾವು 0 ಶುರು ಮಾಡ್ತೀವಿ, ಆಯಿತಾ. ಅದು ನಮಗೇನು ಡಿಫ್ರೆನ್ಸ್ ಇಲ್ಲ. ನಾನು ಹೇಳ್ತಾ ಇದ್ದೀನಿ ಕೇಳಿ, ಲೈಫ್ ಅಂದ್ಕೊಂಡಂಗಿರಲ್ಲ ಯಾವತ್ತು. ಈಗ ನನ್ನ ಚಾನಲ್ ಇವತ್ತು 4 ಲಕ್ಷ ಇದೆ, ಯಾವಾಗಾದ್ರೂ ಏನೋ ಪ್ರಾಬ್ಲಮ್ ಆಗಿ ಚಾನಲೇ ಡಿಲೀಟ್ ಆಗ್ಬೋದು, ನನಗೆ ಗೊತ್ತಿಲ್ಲ ಅದು,
ಆಯಿತಾ. ಫ್ಯೂಚರ್ ಬಗ್ಗೆ ನಾನು ಅಷ್ಟು ಯೋಚನೆ ಮಾಡೋಕ್ಕೆ ಹೋಗಲ್ಲ. ನಾನೇನು ಅಂತಂದರೆ ನಾನು ಏನೇ ಮಾಡಿದ್ರು ಮತ್ತೆ ಎದ್ದೇಳ್ತೀನಿ ಅನ್ನೋದು ನನಗೊಂದು ಕಾನ್ಫಿಡೆನ್ಸ್ ಇದೆ. ಸೊ ಆ ಒಂದು ಕಾನ್ಫಿಡೆನ್ಸಲ್ಲಿ ನಾನು ಮುನ್ನುಗ್ತಾ ಇರ್ತೀನಿ. ಈಗ ಚೆನ್ನಾಗಿ ಈ ಚಾನಲ್ ಬಿಡಿ, ಚೆನ್ನಾಗಿ ಬದುಕ್ತಾ ಇರೋನೇ ಈಗ ಆ್ಯಕ್ಸಿಡೆಂಟಲ್ಲಿ ಹೋಗ್ಬಿಡಲ್ವಾ? ಅದನ್ನೇನು ಹೇಳ್ತೀರಾ? ಈಗ ಚೆನ್ನಾಗಿದ್ದವನೇ ಮದುವೆ ಆಯ್ತಾನೆ ಏನೋ ಪ್ರಾಬ್ಲಮ್ ಆಗಿ ಅವರೇ ತೀರೋಗ್ತಾರೆ ಅಂತ ಅನ್ಕೊಳ್ಳಿ, ಏನು ಮಾಡೋಕ್ಕಾಗುತ್ತೆ ಅವಾಗ? ಲೈಫು ಆಕ್ಸೆಪ್ಟ್ ಮಾಡಬೇಕು. ಯೂಟ್ಯೂಬು ಅಷ್ಟೇ ಗೈಸ್, ಯಾವಾಗ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಹೇಳೋಕ್ಕಾಗಲ್ಲ ಅಂತಂದ್ಬಿಟ್ಟು ಸೊ ನೀವು ತಲೆ ಕೆಡ್ಸ್ಕೊಂಡು ಕೂತ್ಕೊಂಡು ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಏನೂ ಮಾಡೋಕ್ಕಾಗಲ್ಲ. ನನಗಂತೂ ತುಂಬ ಕಾನ್ಫಿಡೆನ್ಸ್ ಇದೆ. ಇನ್ ಕೇಸ್ ಏನಾದರೂ ಸಮಸ್ಯೆಗಳಾದರೂ ಕೂಡ ಮತ್ತೆ ನಾನು ವಾಪಸ್ ಬರೋದಕ್ಕೆ ಫುಲ್ಲು ಎಲ್ಲ ತಯಾರಿ ನಾನು ಮಾಡೇ ಮಾಡ್ತೀನಿ ಅಲ್ವಾ. ಸೊ ನನಗೆ ಮಂತ ಖುಷಿ ಅದು ಅಲ್ವಾ. ಆ ಒಂದು ಮೈಂಡ್ಸೆಟನ್ನು ಇಟ್ಕೊಳ್ಳಿ ಬರುವಂಥವ್ರು. ಸೊ ನಾನು ಇದನ್ನು ಅಂದ್ಕೊಂಡೆ, ಈ ಥರ ಮೈಂಡಲ್ಲಿ ಇಟ್ಕೊಂಡೆ ನಾನು ಇಷ್ಟು ದಿನ ವೀಡಿಯೋಸ್ಗಳು ಮಾಡ್ಕೊಂಡು ಬಂದಿರೋದು. ಕೆಲವರು ಬರ್ತಾರೆ, ಕಮೆಂಟ್ಸ್ ಮಾಡ್ತಾರೆ, ಬೈತಾರೆ, ಎಷ್ಟು ವೀಡಿಯೋ ಆಗ್ತೆ ಗುರು ಅಂತಾರೆ. ಏನು ಗುರು ನಿನ್ನ ವೀಡಿಯೋಗೆ ಅಷ್ಟು ಜನ ನೋಡಲ್ಲ, ಇಷ್ಟು ಜನ ನೋಡಲ್ಲ ಅಂತಾರೆ. ಅವೆಲ್ಲ ಸಾವಿರ ಅಂತಾರೆ ಆಯಿತಾ. ಬಟ್ ಸಿಕ್ಕಿದಾಗ ಎಷ್ಟು ರೆಸ್ಪೆಕ್ಟ್ಫುಲ್ಲಾಗಿ ಮಾತಾಡಿಸ್ತಾರೆ ಅನ್ನೋದು ನನಗೆ ಗೊತ್ತಿದೆ ಆಯಿತಾ. ನಮ್ಗೆ ಅದು ಸಾಕು, ನಮ್ಗೆ ಅದೇ ಜೀವನಕ್ಕೆ ಬೇಕಾಗಿರೋದು. ಅದು ಬಿಟ್ಟು ಇನ್ನೇನು ಎಕ್ಸ್ಟ್ರಾ 0.1% ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡ್ಕೊಂಡು ಇವ್ರನ್ನ ನಮ್ಮ ವೀಡಿಯೋದಲ್ಲಿ ತೋರಿಸ್ಕೊಂಡು ನೋ ಚಾನ್ಸ್ ಗೈಸ್. ಲೈಫಲ್ಲಿ ಆ ಕೆಲಸ ಮಾಡಲ್ಲ. ಇನ್ ಕೇಸ್ ಏನಾದ್ರು ತೋರಿಸ್ತೀವಿ ಮಾಡ್ತೀವಿ ಅಂತಂದರೆ ಪಕ್ಕ ನಾವು ಇಷ್ಟಪಟ್ಟವ್ರನ್ನೇ ತೋರಿಸೋದು ವೀಡಿಯೋದಲ್ಲಿ ಆಯಿತಾ. ಸೊ ಸುಮ್ಮನೆ ಯಾರನ್ನ ಬಂದು ಏನಂತೀರ ಫುಲ್ಲು ಟ್ರೆಂಡ್ ಆಗೋದಕ್ಕೆ ನಮ್ಗೆ ಆ ಥರ ಎಲ್ಲ ನನಗೆ ಇಷ್ಟ ಇಲ್ಲ. ಸೊ ಏನೇ ಮಾಡಿದ್ರು ಇಂಡಿಪೆಂಡೆಂಟಾಗಿ ಓನಾಗಿ ಮಾಡಬೇಕು ಅಂತ ಹೇಳ್ತಾ, ಸೊ ಇಲ್ಲಿವರೆಗೂ ತಂದಿರೋದಕ್ಕೆ ನಿಮ್ಮೆಲ್ರಿಗೂ ಕೂಡ ತುಂಬ ಥ್ಯಾಂಕ್ಸ್. ಇದನ್ನು ಯಾವ ಥರ ನಾನು ನಿಮಗೆ ತೀರಿಸ್ಬೋದು, ಅದನ್ನು ಯಾವ್ಯಾವ ಥರ ಮಾಡ್ಬೋದು, ಅದನ್ನು ಫ್ಯೂಚರಲ್ಲಿ ಮಾಡ್ತಾನೇ ಇರ್ತೀನಿ ನಾನು. ಓಕೆ, ಬಟ್ ಇದೇ ಥರ ಇಷ್ಟಪಡ್ತಾಯಿರಿ. ಒಳ್ಳೆಯವ್ರಿಗೆ ಒಳ್ಳೆಯದನ್ನು ಬಯಸಿ, ಕೆಟ್ಟವ್ರಿಗೂ ಒಳ್ಳೆಯದನ್ನು ಬಯಸಿ ಆಯಿತಾ. ಕೆಟ್ಟವರು ತುಂಬ ಕೆಟ್ಟವ್ರು ಮಾಡೋಕ್ಕೆ ಬಂದಾಗ ಆವಾಗ ನೀವು ಅವ್ರಿಗೆ ಕೆಟ್ಟದನ್ನು ಬಯಸಿ. ಎಷ್ಟು ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ. 400K ನಿಜ ಅಂದ್ಕೊಂಡಿರಲ್ಲ ಗೈಸ್ ಮಾಡ್ತೀನಿ ಅಂತ. ಎಲ್ಲೋ ರೇರ್ ಆಗುತ್ತಾ ಆಗಲ್ವಾ ಈ ಥರ ಮೈಂಡ್ಸೆಟ್ ಇದ್ದಿದ್ದು. ಬಟ್ ಮಾಡಿದ್ದೀರಾ, ರೆಸ್ಪೆಕ್ಟ್ಫುಲ್ಲಾಗಿ ಜೀವನ ಮಾಡ್ತೀನಿ ಅಷ್ಟೇ. ಓಕೆ, ಥ್ಯಾಂಕ್ ಯು ಗೈಸ್. ಸಿಗೋಣ. ಲವ್ ಯು ಆಲ್.